ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಸಿಂಸೆ ಎನ್ನಾರ್ಪುರ ಚಿಕ್ಕಮಗಳೂರು ಧರ್ಮಕ್ಷೇತ್ರ. ಸಂತ ಶ್ರೇಷ್ಠ ಅದ್ಭುತಶಾಲಿ ಸಂತ ಅಂತೋನಿಯವರ ಮಧ್ಯಸ್ಥಿಕೆಯ ಪ್ರಾರ್ಥನೆಗಾಗಿ 13 ಮಂಗಳವಾರಗಳ ಭಕ್ತಿ ಸಮರ್ಪಣೆ. ಇಂದು 2ನೇ ವಾರ ಧ್ಯಾನ. ಸಂತ ಅಂತೋನಿಯವರಿಗೆ ಪವಿತ್ರ ಪರಮಪ್ರಸಾದದ ಸಂಸ್ಕಾರದಲ್ಲಿ ಅಪಾರ ವಿಶ್ವಾಸ. ದಿವ್ಯ ಪರಮಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿಜವಾಗಿಯೂ ಇದ್ದಾರೆ ಎಂದು ನಂಬದೇ ಇರುವ ವ್ಯಕ್ತಿಗಳಿಗೆ ಅದನ್ನು ಸಾಬೀತುಪಡಿಸಲು 3 ದಿನ ಉಪವಾಸ ಹಾಕಿದ್ದ ಕತ್ತೆಗೆ ತನ್ನ ಆಹಾರ ತಿನ್ನುವ ಮುಂಚೆ ಪವಿತ್ರ ಪರಮಪ್ರಸಾದಕ್ಕೆ ಮೊಣಕಾಲೂರಿ ನಮಸ್ಕರಿಸುವಂತೆ ಮಾಡಿದ್ದು ಸಂತ ಅಂತೋನಿಯವರ ಪವಾಡಗಳಲ್ಲಿ ಒಂದು. ಇದನ್ನು ನೋಡಿದ ವಿಶ್ವಾಸಿಗಳು ಪ್ರಭು ಯೇಸು ಕ್ರಿಸ್ತರು ದಿವ್ಯ ಪರಮಪ್ರಸಾದದಲ್ಲಿ ಖಂಡಿತವಾಗಿಯೂ ಇದ್ದಾರೆ ಎಂಬುದನ್ನು ನಂಬಿ ವಿಶ್ವಾಸಿಸಿದರು. ದಿವ್ಯ ಪರಮಪ್ರಸಾದದ ಸಂಸ್ಕಾರದಲ್ಲಿ ಹಾಜರಿರುವ ಪ್ರಭು ಯೇಸು ಖಂಡಿತವಾಗಿ ನಮಗೆ ಲಭಿಸಿರುವ ಶ್ರೇಷ್ಠ ಸಂಪತ್ತು. ಈ ಸಂಸ್ಕಾರದಲ್ಲಿ ಪ್ರಭು ಯೇಸುವನ್ನು ನಮ್ಮ ಜೀವಿತಾವಧಿಯಲ್ಲಿ ಸ್ವೀಕರಿಸಿ ಸ್ವರ್ಗದ ಕಡೆಗೆ ಪ್ರಯಾಣ ಮಾಡುತ್ತಿರುವ ಪಯಣಿಗರು ನಾವು. ಅವರನ್ನು ಆತ್ಮಿಕ ಆಹಾರದ ಬುತ್ತಿಯಾಗಿ ಭುಜಿಸುವ ನಾವು ಒಂದು ದಿನ ಸ್ವರ್ಗದಲ್ಲಿ ಅವರ ಜೊತೆ ಸ್ವರ್ಗೀಯ ಔತಣದಲ್ಲಿ ಭಾಗವಹಿಸಿ ಸಾಕ್ಷಾತ್ ಪ್ರಭು ಯೇಸುವನ್ನು ನೋಡುವ ಭಾಗ್ಯ ಪ್ರತಿಯೊಬ್ಬ ವಿಶ್ವಾಸಿಯದ್ದಾಗಿದೆ. ಸಂತ ಅಂತೋನಿಯವರು ಪ್ರಭು ಯೇಸು ಪವಿತ್ರ ಪರಮಪ್ರಸಾದದ ಸಂಸ್ಕಾರದಲ್ಲಿ ನಿಜವಾಗಿಯೂ ಇದ್ದಾರೆ ಎಂದು ದೃಢವಾಗಿ ನಂಬಿದ್ದರು. ಕೊನೆಯ ಬಾರಿ ಪ್ರಭು ಯೇಸುವನ್ನು ಭುಜಿಸಿದ ಸಂತ ಅಂತೋನಿಯವರು ತನ್ನ ಪ್ರಭುವಿನ ಬಳಿಗೆ ತೆರಳಿದರು. ಪುನರುತ್ಥಾನಿ ಪ್ರಭುವಿನ ಜೊತೆ ಸಂತ ಅಂತೋನಿಯವರು ಪುನರುತ್ಥಾನದ ಭಾಗ್ಯ ಪಡೆದರು. ಇದೇ ಭಾಗ್ಯ ನಮಗೆಲ್ಲರಿಗೂ ಅವರು ಪಡೆದುಕೊಡಲಿ. ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವ ನಾವು ದಿವ್ಯ ಪರಮಪ್ರಸಾದದಲ್ಲಿ ಪ್ರಭು ಯೇಸು ಇದ್ದಾರೆಂದು ವಿಶ್ವಾಸಿಸಿ ಅವರನ್ನು ಭುಜಿಸಿ ಈ ಜೀವನವನ್ನು ಪಾವನಗೊಳಿಸುವಂತಾಗಲೆಂದು ಸಂತ ಶ್ರೇಷ್ಠರು ನಮಗಾಗಿ ಬೆನ್ನಹೈಸಲೆಂದು ಬೇಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.